ಏನಿದು ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್? ಕಮ್ಯುನಿಸ್ಟರು ಘೋಷಿಸಿಕೊಂಡಿರುವ ಈ ಪಾರ್ಟಿ ವಿಲೇಜ್ಗೆ ಬೇರೆ ಸಿದ್ಧಾಂತದವರಿಗೆ ಪ್ರವೇಶ ಇಲ್ಲವೇ? ಕಮ್ಯುನಿಸ್ಟರ ಈ ಪಾರ್ಟಿ ವಿಲೇಜ್ ಗ್ರಾಮ ಸಂವಿಧಾನಿಕವಾಗಿದೆಯೇ? ಸ್ನೇಹಿತರೆ, ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಕಳೆದ ವಾರ ಪ್ರಕಟಗೊಂಡಿದೆ. ಫಲಿತಾಂಶದಲ್ಲಿ ಎಡಪಕ್ಷಗಳ ಒಕ್ಕೂಟ ಹೀನಾಯ ಸೋಲು ಕಂಡ ಬೆನ್ನಲ್ಲೇ ಕಮ್ಯುನಿಸ್ಟ್ ಪಕ್ಷಗಳ ಕಾರ್ಯಕರ್ತರು ಮಾರಕಾಸ್ತ್ರಗಳನ್ನು ಹಿಡಿದು ತಮ್ಮ ಪಕ್ಷಕ್ಕೆ ಮತ ನೀಡಿದವರ ಮನೆಗೆ ನುಗ್ಗಿ ದಾಂಧಲೆಯನ್ನು ಎಬ್ಬಿಸಿದ, ಹಲ್ಲೆ ನಡೆಸಿದ, ಬೆದರಿಕೆ ಹಾಕ್ತಾ ಇರುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನು ನೋಡುವಾಗ ಈ ರೀತಿಯ ಉನ್ಮಾದತೆ ಯಾಕೆ ಬರ್ತಾ ಇದೆ? ಚುನಾವಣೆಯಲ್ಲಿ ಅವರಿಗಿಷ್ಟವಾದ ಪಕ್ಷಕ್ಕೆ ಮತ ನೀಡುವ ಹಕ್ಕು ಮತದಾರರಿಗಿಲ್ಲವೇ ಎಂಬಂತಹ ಪ್ರಶ್ನೆಗಳು ಸಹಜವಾಗಿಯೇ ಉದ್ಭವಿಸುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಾಗ ನಮಗೆ ಮೊದಲು ಸಿಕ್ಕಿದ್ದೆ ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್ ಎನ್ನುವಂತಹ ಫ್ಯಾಸಿಸ್ಟ್ ಪರಿಕಲ್ಪನೆ. ಹಾಗಾದ್ರೆ ಏನಿದು ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್ ಎಂಬ ಪರಿಕಲ್ಪನೆ? ಇದು ಹೇಗೆಲ್ಲ ವರ್ಕ್ ಆಗುತ್ತದೆ ಎಂಬ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ನೀಡಲು ಬಯಸ್ತಾ ಇದ್ದೇನೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಏನಿದು ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್ ಪರಿಕಲ್ಪನೆ? ಕಮ್ಯುನಿಸ್ಟ್ ಪಾರ್ಟಿ ಗ್ರಾಮಂ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್ ಅಂದರೆ ಒಂದಿಡೀ ಗ್ರಾಮವು ಕಮ್ಯುನಿಸ್ಟ್ ಪಕ್ಷದ ಹಿಡಿತದಲ್ಲಿದೆ ಎಂದು ಸೂಚಿಸುವ ಪರಿಕಲ್ಪನೆ. ಇಲ್ಲಿ ಭಿನ್ನ ಸಿದ್ಧಾಂತದವರಿಗೆ ಪ್ರವೇಶ ಇಲ್ಲ. ಒಂದು ವೇಳೆ ಇದ್ದರೂ ಕೂಡ ಭಿನ್ನ ಸಿದ್ಧಾಂತಿಗಳು ಕಮ್ಯುನಿಸ್ಟ್ ಮುಖಂಡರ ಅನುಮತಿಯನ್ನ ಪಡೆದುಕೊಂಡು ಆ ಗ್ರಾಮಕ್ಕೆ ಹೋಗಬೇಕು ಎನ್ನುವಂತಹ ಅಲಿಖಿತ ನಿಯಮ ಇದೆ. ಆ ಗ್ರಾಮದಲ್ಲಿರುವ ಯಾವ ಮನೆಯೂ ಕೂಡ ಕಮ್ಯುನಿಸಂ ಅಲ್ಲದೆ ಬೇರೆ ಯಾವ ಸಿದ್ಧಾಂತವನ್ನು ಒಪ್ಪುವ ಹಾಗಿಲ್ಲ. ಒಂದು ವೇಳೆ ಭಿನ್ನ ಸಿದ್ಧಾಂತವನ್ನು ಒಪ್ಪಿಕೊಂಡರೆ ಹತ್ಯಾ ಬೆದರಿಕೆಗಳು ಸಾಮಾನ್ಯವೆಂಬಂತೆ ಇರ್ತದೆ. ಹಾಗಾಗಿ ಈ ಗ್ರಾಮಗಳಲ್ಲಿರುವ ಯಾರೂ ಕೂಡ ಭಿನ್ನ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವ ಅಥವಾ ಸ್ವೀಕರಿಸುವ ಗೋಜಿಗೆ ಹೋಗೋದಿಲ್ಲ. ಈ ಗ್ರಾಮಗಳು ಪ್ರಾರಂಭವಾಗುವ ದಾರಿಯಲ್ಲಿ ಕಮ್ಯುನಿಸ್ಟ್ ಗ್ರಾಮಕ್ಕೆ ಸ್ವಾಗತ ಎಂಬಂತಹ ಬೋರ್ಡ್ಗಳು ಕಾಣಸಿಗುತ್ತೆ. ಇನ್ನು ಕೆಲವು ಕಡೆಗಳಲ್ಲಿ ಇದು RSS ಬಿಜೆಪಿ ನಿಷೇಧಿತ ಗ್ರಾಮ, ಇಲ್ಲಿ RSS ಬಿಜೆಪಿ ಅವರಿಗೆ ಪ್ರವೇಶ ಇಲ್ಲ ಎಂಬಂತಹ ಬೋರ್ಡ್ಗಳು ಕೂಡ ಕಾಣಸಿಗುತ್ತೆ. ಇಲ್ಲಿ ಕಟ್ಟಡ, ಕಾಂಪೌಂಡ್, ಮನೆಗಳು, ಗ್ರಂಥಾಲಯಗಳು ಎಲ್ಲವೂ ಕೂಡ ಕೆಂಪು ಬಣ್ಣದಿಂದ ಆವೃತವಾಗಿರುತ್ತದೆ. ಇಲ್ಲಿನ ಯುವಕರು ಕೂಡ ಕೆಂಪು ಬಣ್ಣದ ಪಂಚೆಯನ್ನೇ ಧರಿಸ್ತಾರೆ. ಕಮ್ಯುನಿಸ್ಟ್ ಪಕ್ಷದ ಚಿಹ್ನೆಯಾಗಿರುವಂತಹ ಕತ್ತಿ ಸುತ್ತಿಗೆಯ ಕಟೌಟ್ಗಳು, ಬಾವುಟಗಳು, ಕೆಂಪು ಬಣ್ಣದ ಬಂಟಿಂಗ್ಸ್ಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಇಂತಹ ಹಳ್ಳಿಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಪ್ರಸ್ತುತ 40ರಷ್ಟು ಸ್ವಘೋಷಿತ ಕಮ್ಯುನಿಸ್ಟ್ ಗ್ರಾಮಗಳು ಅಸ್ತಿತ್ವದಲ್ಲಿದೆ ಅಂತ ಹೇಳಿ ವರದಿಗಳು ಹೇಳುತ್ತದೆ. ಮಾಹಿತಿ ಇಲ್ಲದೆ ಭೇಟಿ ನೀಡುವಂತಹ ಪ್ರವಾಸಿಗರನ್ನ ಈ ಗ್ರಾಮಗಳಲ್ಲಿ ಅನುಮಾನದ ದೃಷ್ಟಿಯಿಂದ ನೋಡಲಾಗುತ್ತೆ. ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್ಗಳಲ್ಲಿ ಬೇರೆ ಪಕ್ಷಗಳು ಗೆದ್ದಿದ್ದಕ್ಕೆ ರೊಚ್ಚಿಗೆದ್ದರ ಕಮ್ಯುನಿಸ್ಟರು. ಮೊನ್ನೆ ನಡೆದಂತಹ ತ್ರಿಸ್ತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸೋಕಾಲ್ಡ್ ಪಾರ್ಟಿ ವಿಲೇಜ್ಗಳಲ್ಲಿರುವ ಅನೇಕ ವಾರ್ಡ್ಗಳಲ್ಲಿ ಕಮ್ಯುನಿಸ್ಟ್ ಪಕ್ಷದ ಹೊರತಾಗಿ ಬೇರೆ ಪಕ್ಷದವರು ಜಯಗಳಿಸಿದ್ದಾರೆ. ಅದರಲ್ಲೂ ಯಾವ ಪಕ್ಷದಲ್ಲಿ RSS ಬಿಜೆಪಿ ನಿಷೇಧಿತ ಗ್ರಾಮ ಅಂತ ಬೋರ್ಡ್ ಹಾಕಿದ್ರೋ ಅದೇ ಗ್ರಾಮದಲ್ಲಿ ಬಿಜೆಪಿ ಜಯಗಳಿಸಿದೆ. ಅದರಲ್ಲೂ ಕೂಡ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರತಿನಿಧಿಸುವಂತಹ ಕಣ್ಣೂರಿನ ಧರ್ಮಾಢಂ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳಲ್ಲಿ ಈ ಬಾರಿ ಬಿಜೆಪಿ ಜಯಗಳಿಸಿದೆ. ಇದು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಿಗೆ ದಿಗ್ಭ್ರಾಂತಿಯನ್ನ ಉಂಟು ಮಾಡಿದೆ. ಇದೇ ಕಾರಣಕ್ಕೆ ಬೇರೆ ಪಕ್ಷಗಳ ನೇತಾರರ, ಕಾರ್ಯಕರ್ತರ, ಮತದಾರರ ಮೇಲೆ ತಲವಾರು ದಾಳಿ ನಡೆಸಲಾಗಿದೆ. ಮನೆಗಳಿಗೆ ಕಲ್ಲು ತೂರಾಟ ನಡೆಸಲಾಗಿದೆ. ಕಮ್ಯುನಿಸ್ಟರ ಈ ಪಾರ್ಟಿ ವಿಲೇಜ್ ಸಾಂವಿಧಾನಿಕವಾಗಿದೆಯೇ? ಮಾತೆತ್ತಿದ್ರೆ ಸಾಕು ಸಂವಿಧಾನ, ಪ್ರಜಾಪ್ರಭುತ್ವ, ಬಹುತ್ವ, ವಿವಿಧತೆಯಲ್ಲಿ ಏಕತೆ ಅಂತೆಲ್ಲ ಭಾಷಣ ಮಾಡುವಂತಹ ಕಮ್ಯುನಿಸ್ಟರು ಕೇರಳದಲ್ಲಿ ಭಿನ್ನ ಸಿದ್ಧಾಂತಕ್ಕೆ ಅವಕಾಶವೇ ಇಲ್ಲ ಎನ್ನುವ ಹಾಗೆ ನಿಷೇಧಿತ ವಲಯ ಅಂತ ಬೋರ್ಡ್ ಹಾಕ್ತಾರೆ. ಭಾರತದ ಸಂವಿಧಾನ ಎಲ್ಲ ರೀತಿಯ ಸಿದ್ಧಾಂತಗಳಿಗೆ ಮನ್ನಣೆಯನ್ನು ನೀಡಿರುವಾಗ ಒಂದು ಗ್ರಾಮದಲ್ಲಿ ಒಂದು ಸಿದ್ಧಾಂತ ಮಾತ್ರ ಅಸ್ತಿತ್ವದಲ್ಲಿರಬೇಕು ಅಂತ ಹೇಳುವುದು, ಆ ರೀತಿ ವರ್ತಿಸುವಂಥದ್ದು ಸಂವಿಧಾನ ವಿರೋಧಿ ಅಲ್ಲದೆ ಮತ್ತೇನಾಗ್ಲಿಕ್ಕೆ ಸಾಧ್ಯ? ಈ ರೀತಿಯ ವರ್ತನೆಯ ಕಾರಣದಿಂದಲೇ ಇವತ್ತು ಕಮ್ಯುನಿಸ್ಟರು ನೆಲಕಚ್ಚುತ್ತಾ ಇದ್ದಾರೆ. ಮತದಾರರನ್ನ ಹೆಚ್ಚು ಸಪ್ರೆಸ್ ಮಾಡಲು ಹೊರಟ ಕಾರಣದಿಂದಲೇ ಕಮ್ಯುನಿಸ್ಟ್ ಪಾರ್ಟಿ ವಿಲೇಜ್ಗಳಲ್ಲಿ ಭಿನ್ನ ಸಿದ್ಧಾಂತದ ಪಕ್ಷಗಳು ಜಯಗಳಿಸ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.